ಸೊ ನಮ್ಮ ಹಳ್ಳಿಗಳಲ್ಲಿ ಏನಾಗಿದೆ, ಎಲ್ಲ ದುಡ್ಡುಗಳು ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಕೃಷಿ ಒಳಗಡೆಗೆ ದುಡ್ಡು ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಆಹಾರ ಬೆಳೀತಾ ಇದ್ದ, ಖುಷಿನ ಬೆಳೀತಾ ಇದ್ದ ಕೃಷಿ ಇವತ್ತು ದುಡ್ಡು ಬೆಳೆಯುವಂಥ ಕೃಷಿ ಆಗುತ್ತೆ. ಹಂಗಾಗಿ ಅಲ್ಲಿ ಒಂದು ಕೈ ತೋಟ ಮಾಡ್ಕೊಳ್ಳೋದು ಅದೆಷ್ಟು ಖುಷಿ ಇರುತ್ತೆ. ಬೆಂಗಳೂರಿನಲ್ಲೂ ಅಷ್ಟೇ ಅರ್ಬನ್ ಗಾರ್ಡನರ್ಸ್ಗಳು ತುಂಬ ದೊಡ್ಡ ಮಟ್ಟಕ್ಕೆ ಕೈ ತೋಟಗಳು ಮಾಡ್ಕೊತಿದ್ದಾರೆ. ಅದೊಂದು ಪ್ರೀತಿ ಇರುತ್ತೆ ಅಲ್ಲಿ. ಆ ಕೃಷಿ ಅಂದರೆ ಕೈ ತೋಟ ಮಾಡ್ತಾ ಇದ್ದರೆ ಆ ಗಿಡಗಳ ಜೊತೆಗೆ ಹೋಗಿ ನೀವು ಎಂಗೇಜ್ ಆದರೆ ನಿಮಗೆ ಬಿ ಪಿ ಕಾಯಿಲೆ ಇದ್ದರೆ ಕಡಿಮೆ ಆಗುತ್ತೆ ಬಿ ಪಿ. ಸೊ ಹಂಗಾಗಿ ಆ ಕೈ ತೋಟಗಳನ್ನು ನಾವು ಜಾಸ್ತಿ ಮಾಡಬೇಕು. ಕೈ ತೋಟಗಳು ಈ ದೊಡ್ಡ ಈ ಒಂದು ನಮ್ಮ ದೇಶದಲ್ಲಿ ಮಕ್ಕಳುಗಳು ಎದುರಿಸ್ತಾ ಇರೋ ರಕ್ತಹೀನತೆ ಸಮಸ್ಯೆ ಇದೆ. ಸೊ ದೊಡ್ಡ ಸಮಸ್ಯೆ ಇದೆ. ಸೊ ಆಮೇಲೆ ಈ ಒಂದು ಕ್ವಾಲಿಟಿ ಫುಡ್ ಅಂತಂದಾಗ ಓಕೆ, ವಿಟಮಿನ್ಗಳು ಸಮೃದ್ಧವಾಗಿರೋಂಥ ಆಹಾರಗಳು, ತರಕಾರಿಗಳು, ಅವುಗಳನ್ನು ಬೆಳ್ಕೊಳ್ಳೋ ಅಂಥದ್ದು ಆಗಬೇಕು. ಬೆಳ್ಕೊಂಡ್ರೆ ಮಾತ್ರ ಅದು ಸಂಪೂರ್ಣವಾಗಿ ಸಾವಯವ ಅಂತ ಹೇಳ್ಬೋದು. ಎರಡನೇದು ಈ ಥರದ ಸಾವಯವ ರೈತರ ಸಂತೆಗಳಾಗಬೇಕು, ಅದು ಎರಡನೇದು. ಮತ್ತು ಮೂರನೇದು ನಾನು ಹೇಳೋದೇನಂತಂದರೆ, ನಾವು ನ್ಯಾಚುರಲ್ ಆಗಿರೋಂಥದ್ದನ್ನು ಉದಾಹರಣೆ ನೋಡಿ, ಈಗ ಟೊಮೊಟೊ ಇಲ್ದಲೇ ಸಾರೇ ಮಾಡಕ್ಕೆ ಬರಲ್ಲ ಅಂತ ಥರದ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಎಲ್ಲ ಬಹುಪಾಲು ಜನ ಹೆಣ್ಮಕ್ಳುಗಳು. ಆದರೆ ನಮ್ಮ ಹುಣಸೆ ಹಣ್ಣು ಎಂಥ ಅದ್ಭುತವಾದ, ಹಿಂದೆಲ್ಲ ಹುಣಸೆ ಹಣ್ಣು ಹಾಕಿನೇ ಹೆಚ್ಚು ಸಾಂಬಾರು ಮಾಡೋದು, ಹೆಚ್ಚು ಸಾಂಬಾರು. ಯಾವತ್ತೋ ಒಂದು ದಿನ ಟೊಮೊಟೊ ಹಣ್ಣು ಸಾರು ಮಾಡೋದು, ಇವತ್ತು ದಿನ ಟೊಮೊಟೊ ಹಣ್ಣು ಸಾರು ಬೇಕು. ಅದು ಸೀಸಾ ಪ್ಲಸ್ ಸೀಸಾ, ಟೊಮೊಟೊ ಪ್ಲಸ್ ಸೀಸಾ, ಅದು ಸಾಂಬಾರು ಅಂತ ಹೇಳಬೇಕು. ಹಂಗೆ ಹೇಳಂಗಿಲ್ಲ, ಬರೀ ನೀವು ಟೊಮೊಟೊ ಪ್ಲಸ್ ಸೀಸಾ ಹಾಕಿದ್ದಿ ಸ್ವಲ್ಪ ಅಂತ ಹೇಳಬೇಕು. ಎಸ್, ಈಗ ಆರೋಗ್ಯ ಚೆನ್ನಾಗಿರ್ಲಿ ಡಾಕ್ಟರ್ಸ್ ಹೇಳ್ತಾರೆ ತರಕಾರಿ ತಿನ್ನಿ, ಹಣ್ಣು ತಿನ್ನಿ ಅಂತ ಹೇಳಿ. ಇವಾಗ ಅದೇ ತರಕಾರಿ ಹಣ್ಣು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ತಾ ಇರುವಂತಹ ಪರಿಸ್ಥಿತಿ ಆಗ್ತಾ ಇದೆ. ಹೌದು, ತಿನ್ಬೇಕಾಗುತ್ತೆ ಕೆಲವು ಸರಿ. ಯಾಕೆಂದರೆ ಅದರಲ್ಲಿ ಒಳ್ಳೊಳ್ಳೆ ವಿಟಮಿನ್ಸ್ಗಳಿರೋದ್ರಿಂದ ತಿನ್ನಬೇಕಾಗುತ್ತೆ. ಆದಷ್ಟು ಸ್ವಲ್ಪ ಉಪ್ಪಿನ ನೀರಲ್ಲೆಲ್ಲ ತೊಳೆದು ತಿನ್ನೋದ್ರಿಂದ ಕಡಿಮೆ ಅಂತ ಹೇಳ್ತಾರೆ. ಸೊ ಆದರೆ ಈ ಥರದ ದಾರಿಗಳನ್ನ ನಾವು ಹುಡುಕೋಬೇಕು ಆದಷ್ಟು. ನೋಡಿ, ಕಾಳುಗಳು ಹೆಚ್ಚು ಹುರುಳಿಕಾಳು, ನಿಮಗೆ ಯಾವ ಕಂಟಾಮಿನೇಷನ್ ಇರಲ್ಲ, ಕಡಿಮೆ, ತುಂಬ ಕಡಿಮೆ. ಹುರುಳಿಕಾಳಲ್ಲಿ ಇರೋದು ತುಂಬ ಕಡಿಮೆ, ನ್ಯಾಚುರಲ್ಲ ಬೆಳೆಯುತ್ತೆ. ಆದರೆ ಹುರುಳಿಕಾಳು ಎಷ್ಟು ಜನ ತಿಂತೀವಿ ನಗರದಲ್ಲಿ? ಅಪರೂಪ. ಹುರುಳಿಕಾಳು ಸಾರು, ಹುರುಳಿಕಟ್ಟು ಸಾರು, ಹುರುಳಿಕಾಳು ಪಲ್ಯ. ಸೊ ಈ ಹುರುಳಿಕಾಳಲ್ಲಿ ಮಾಡೋ ಈ ಥರದ್ದು ನ್ಯಾಚುರಲ್ ಆಗಿ ಕಂಟಾಮಿನೇಷನ್ ಇಲ್ಲದಲೇ ಇರೋಂಥ ಆಹಾರಗಳನ್ನು ನಾವು ಹುಡುಕಬೇಕು. ಸೊ ಅದರಲ್ಲಿ ಈ ಥರದ ಕಾಳುಗಳು ಹೆಚ್ಚು ಬಳಸೋದಕ್ಕೆ ಸಾಧ್ಯ ಇದೆ. ಸೊ ಮತ್ತು ಎರಡನೇದು, ನೀವು ಈ ರೀತಿ ನೇರವಾಗಿ ರೈತರಿಂದ ಖರೀದಿ ಮಾಡೋವಂಥದ್ದು. ನೋಡಿ, ಈಗ ಹಲಸಿನಕಾಯಿ ಸೀಸನ್ ಬಂತು. ಹಲಸಿನಕಾಯಿ ಕಂಟಾಮಿನೇಷನ್ ಇರಲ್ಲ, ಯಾಕೆಂದರೆ ಸೊ ಅದು ಆದಷ್ಟು ಹೊರಗಡೆಯಿಂದ ಬರುತ್ತೆ, ಅಥವಾ ಈ ನೀರು ಇಲ್ದಲೆ ಮಳೆ ನೀರಿನಲ್ಲಿ ಬೆಳೆಯುವಂಥದ್ದು ಅದು. ಸೊ ಈ ಥರ ಎಲ್ಲಿ ರೆಸಿಡ್ಯೂಸ್ ಕಡಿಮೆ ಇರೋಂಥ ಫುಡ್ಡುಗಳು ಜಾಸ್ತಿ ಮಾಡಿ, ರೆಸಿಡ್ಯೂಸ್ ಇರೋವಂಥ ತರಕಾರಿನ ಕಡಿಮೆ ಮಾಡಬೇಕಷ್ಟೆ. ಓಕೆ, ಇವಾಗ ಹಾಗಿದ್ರೆ ಈ ಕೃಷಿಯಿಂದ ಬರೋ ಕಸದಿಂದ ರಸ ಯಾವ ರೀತಿ ಮಾಡ್ಕೊಳ್ಬೋದು, ಮತ್ತೆ ಈ ಜೈವಿಕವಾಗಿ ಏನು ಗೊಬ್ಬರ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಒಂದು ಸಲಹೆ ಕೊಡೋದಾದ್ರೆ ರೈತರಿಗೆ? ನೋಡಿ, ಕಸದಿಂದ ರಸ ಅಂದರೆ, ಕಸ ಅಂತ ಅನ್ನೋದೇ ಮೊದಲನೇ ಒಂದು ಪ್ರಶ್ನೆ. ಕಸದ ಮುಂದೆನೇ ಒಂದು ಪ್ರಶ್ನೆ ಹಾಕೊಂಡು ಮಾತಾಡಬೇಕು. ಕಸ ಅಂತ ಯಾಕೆ ಆಗುತ್ತೆ? ನಿಸರ್ಗದಲ್ಲಿ ಯಾವುದು ಕಸ ಅಂತ ಇಲ್ಲ, ಅದೊಂದು ಸೈಕಲ್ನ ಭಾಗವಾಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಎಲ್ಲದೂ ಕೂಡ ಉಪಯುಕ್ತವಾಗಿರುವಂಥದ್ದೇನೆ ನಿಸರ್ಗದಲ್ಲಿ ಇರುವಂಥದ್ದು, ಒಂದಿಲ್ಲೊಂದು ರೀತಿಯಲ್ಲಿ ಉಪಯುಕ್ತವಾಗಿರುವಂಥದ್ದೇನೆ. ರೈತರು ನಾವು ಆ ಅರಿವಿನ ಕಣ್ಣಿನಿಂದ ನೋಡಬೇಕು ಮೊದಲು. ಇದು ಇಲ್ಲಿ ಯಾಕಿದೆ, ಇದರಿಂದ ಏನು ಮಾಡ್ಬೋದು, ಇದನ್ನು ಹೇಗೆ ಬಳಸ್ಬೋದು. ಸೊ ಆ ಅರಿವಿನ ಕಣ್ಣಿನಿಂದ ನೋಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಯಾವುದೇ ಇದಾದರೂ ಕೂಡ ನಮ್ಮ ಕಸ ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ಸೊ ನಾವು ಅದನ್ನು ಹೇಗೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ನೋಡಿದಾಗ ಡೆಫಿನೆಟಾಗಿ ಅದು ಉಪಯೋಗ ಆಗುತ್ತೆ. ಈಗ ಉದಾಹರಣೆಗೆ ನಾನು ಎಕ್ಸಾಂಪಲ್ ಹೇಳ್ತಿರೋದು. ಸೊ ಈಗ ನಮ್ಮಲ್ಲಿ ಅನೇಕ ಜಾತಿ ಕಳೆ ಗಿಡಗಳಿದ್ದಾವೆ, ಕಳೆ ಸಸ್ಯಗಳಿದ್ದಾವೆ. ಸೊ ಕಳೆ ಸಸ್ಯಗಳು ನಿಜವಾಗೂ ಅವಕ್ಕೂ ಬದುಕೋ ಹಕ್ಕಿದೆ, ಬರೀ ಬೆಳೆಗಳಿಗೆ ಅಷ್ಟೇ ಅಲ್ಲ. ಈ ಭೂಮಿ ಇರೋದು ಬರೀ ಬೆಳೆಗಳಿಗೆ ಅಂತ ಯೋಚನೆ ಮಾಡೋದು ತಪ್ಪು ನಾವು. ಸೊ ಕಳೆಗಳು ಬೆಳೆದಷ್ಟು ಕೂಡ ಅವು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ತವೆ. ಕಳೆಗಳು ಭೂಮಿಯ ಫಲವತ್ತತೆ ಇಂಡಿಕೇಟರ್, ಯಾವ ಅಂಶ ಕೊರತೆ ಆಗಿದೆ ಅಂತ ಅನ್ನೋದನ್ನು ನಿಮ್ಗೆ ಹೇಳ್ತಿರ್ತವೆ. ಸೊ ಹಂಗಾಗಿ ಆ ಕಳೆಗಳನ್ನು ಕೂಡ ನಾವು ಗೊಬ್ಬರವಾಗಿ ಬಳಸೋಕ್ಕೆ ಸಾಧ್ಯ ಇದೆ, ಆಹಾರವಾಗಿ ಬಳಸೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ನೀವು ಮಾರಾಟ ಮಾಡೋಕ್ಕೂ ಸಾಧ್ಯತೆ ಇದೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಮಾರಾಟ ಮಾಡ್ಬೋದು. ನೀವು ಬೇಲಿನಲ್ಲಿರೋ ಕಡ್ಡಿಗಳು
ಸೊ ಈ ಪ್ರತಿಯೊಂದನ್ನು ಕೂಡ ಅದನ್ನು ನೀವು ಆಕರ್ಷಕಗೊಳಿಸಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ ಹಾ. ಸರ್, ಇವಾಗ ಮತ್ತೊಂದು ಹಣ್ಣು ತರಕಾರಿಗಳಿಗೆ ಸೀಡ್ಸ್ಗಳನ್ನ ಬೆಳೆಯುವಾಗ ಅದನ್ನು ಕೂಡ ಇವಾಗ ಖರೀದಿ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ನಾನು ಕೇಳಿರೋ ಮಟ್ಟಿಗೆ ರೈತರ ಉತ್ಪತ್ತಿ ಮಾಡ್ತಾರೆ, ಆ ರೀತಿ ಸಮಥಿಂಗ್ ಇತ್ತು. ಇವಾಗ ಆಚೆಯಿಂದ ಅದನ್ನು ಖರೀದಿ ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ಬೋದು, ಹೇಗೆ ಅವರೇ ಉತ್ಪಾದನೆ ಮಾಡ್ಕೊಳ್ಬಹುದು ಅಂತ? ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಈಗ ಒಂದು ಕೃಷಿ ಶುರುವಾಗದೆ ಬೀಜದಿಂದ. ಆ ಬೀಜ ಕೃಷಿಯ ಮೊದಲನೇ ಹೆಜ್ಜೆ. ಎಲ್ಲಿ ನೀವು ಬೀಜವನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಇಡೀ ಕೃಷಿ ಇದನ್ನು ನೀವು ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ. ನಿಮ್ಮ ಫೇಲ್ಯೂರ್ ಶುರುವಾಗೋದೇ ಬೀಜದ ಆಯ್ಕೆ ಮಾಡೋದ್ರಿಂದ. ಸೊ ಹಾಗಾಗಿ ನಾವು ಇವಾಗ ಹೆಚ್ಚು ಹೇಳ್ತಾ ಇರೋವಂಥದ್ದು ಏನಂತಂದರೆ, ನಾವು ದೇಸಿ ಬೀಜಗಳನ್ನು ನಾವು ಹೆಚ್ಚು ಬಳಸೋದು. ದೇಸಿ ಬೀಜಗಳಂದರೆ ನಮ್ಮ ಪರಂಪರೆಯಿಂದ ಬಂದಿರೋವಂಥವು ನಾಟಿ ಬೀಜಗಳು. ಇವೇನಂತಂದರೆ ನಮ್ಮ ಅಜ್ಜಿ ಮುತ್ತಜ್ಜಿ ಅವ್ರ ತಾತ ಅವ್ರುಗಳು ಬೆಳೆಸ್ಕೊಂಬಂದಿರೋವಂಥ ಬೀಜಗಳು ಈ ನೆಲದ ಜೊತೆಗೆ ಮಳೆ ನೀರು ಗಾಳಿ ಜೊತೆ ಗುದ್ದಾಡ್ಕೊಂಡು ಬದುಕಿದಾವೆ ಅವೆಲ್ಲ. ಸೊ ಅವಕ್ಕೆ ಒಂದು ತಾಕತ್ತಿದೆ. ಅವು ಲ್ಯಾಬಲ್ಲಿ ಬೆಳೆದಿರೋವಂಥ ಪೊಳ್ಳು ಬೀಜಗಳಲ್ಲ, ಅವು ನಾಟಿ ಬೀಜಗಳು. ಅವು ಈ ನೆಲದೊಳಗಡೆಗಿಂದ ಹುಟ್ಟಿರೋ ಅಂಥ ಈ ಎಲ್ಲ ಸವಾಲುಗಳಿಗೆ ಎದುರಿಸಿ ಗಟ್ಟಿಯಾಗಿ ನಿಂತಿರೋ ಅಂಥ ಬೀಜಗಳು. ಈ ನಾಟಿ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಮೊದಲು ಇಂಪಾರ್ಟೆಂಟ್. ನಾನು ಕೇಳಿದ್ದೀನಿ, ಅಲ್ಲಿ ಎಂತ ಕಲ್ಲು ಮುಳ್ಳು ಕೆಲವೊಂದ್ ಕಡೆ ಇದ್ರೂ ಚಂದ ಗಿಡ ಬಂದಿರುತ್ತೆ, ಆಗ ಏನ್ ಸ್ಟ್ರಾಂಗ್ ಆಗಿ ಬಂದಿದೆ ನೋಡು ಒಂದು ಮಾತ್ರ ಇದೆ. ಹೌದು, ಅದು ಇಂಪಾರ್ಟೆಂಟ್. ಸೊ ಅವು ಗಟ್ಟಿಯಾಗಿ ಈ ಕ್ಲೈಮೇಟ್ ಚೇಂಜ್ ಎದುರಿಸೋದಕ್ಕೆ ಸಹಾಯ ಆಗುತ್ತೆ. ಎರಡನೇದು,